ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಆನೆ ಈ ದೀರ್ಘಕಥೆಯ 3ನೇ ಅಧ್ಯಾಯದ ಅವಲೋಕನ ಮಾಡಲಿದ್ದೇವೆ. ಈ 3ನೇ ಅಧ್ಯಾಯವನ್ನು ನೋಡುವ ಮೊದಲು ನಾವು 1 ಮತ್ತು 2ನೇ ಅಧ್ಯಯನಗಳನ್ನು ಸೂಕ್ಷ್ಮವಾಗಿ ಮತ್ತೆ ನೆನಪು ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಮೊದಲ ಅಧ್ಯಾಯದ ಕೊನೆಯಲ್ಲಿ ಒಂದು ಅಂಶ ಉಲ್ಲೇಖಿತವಾಗಿದೆ. ನಿರೂಪಕರ ಮನೆಗೆ ಬಂದಂಥ ದುರ್ಗಪ್ಪ ನಿರೂಪಕರ ಮನೆಯಿಂದ ಕೊಡಲಿಯನ್ನು ಕೊಂಡೋಗ್ತಾನೆ. ಆದರೆ ಕೊನೆಯಲ್ಲಿ ನಿರೂಪಕರು ಒಂದು ಮಾತು ಹೇಳ್ತಾರೆ, ಕೊಡಲಿ ತೆಗೆದುಕೊಂಡು ಹೋದಂಥ ದುರ್ಗಪ್ಪ 3-4 ದಿನವಾದರೂ ಪತ್ತೆ ಇಲ್ಲ. ನಾನು ದುರ್ಗಪ್ಪನನ್ನು ಹುಡುಕುವ ಪ್ರಯತ್ನವೂ ಮಾಡಲಿಲ್ಲ, ಕೊಡಲಿಯನ್ನು ಕೇಳುವ ಪ್ರಯತ್ನವೂ ಮಾಡಲಿಲ್ಲ ಅಂತ ಹೇಳ್ತಾರೆ. 2ನೇ ಅಧ್ಯಾಯಕ್ಕೆ ಬಂದಾಗ ಮೊದಲ ಅಧ್ಯಾಯದಲ್ಲಿ ದುರ್ಗಪ್ಪ ನೆನಪು ಮಾಡಿದಂಥ ಕೃಷ್ಣೇಗೌಡನ ಆನೆ, ಅದರ ಬಗ್ಗೆ ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಆನೆ ಎಲ್ಲಿತ್ತು, ಹೇಗಿತ್ತು, ಅದರ ಮಾವುತ ಯಾರು, ಕೃಷ್ಣೇಗೌಡನ ಬಳಿಗೆ ಆನೆ ಹೇಗೆ ಬಂತು, ಆನೆಯನ್ನು ನೆಪವಾಗಿರಿಸಿಕೊಂಡು ಊರಿನಲ್ಲಿ ನಡೆದಂಥ ರಾಧಾಂತಗಳೇನು, 2 ಪ್ರಸಂಗಗಳನ್ನು ಕೂಡ ವಿವರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈ 3ನೇ ಅಧ್ಯಾಯಕ್ಕೆ ಬಂದಾಗ ನೋಡಿ, 3 ದಿನ ಕಳೆದ ಮೇಲೆ ನಿರೂಪಕರು ಪೋಸ್ಟ್ ಆಫೀಸ್ ಕಡೆ ಹೋಗ್ತಾ ಇದ್ದಾರೆ. ಪೇಟೆಗೆ ಹೋದವರು ಪೋಸ್ಟ್ ಆಫೀಸ್ ಕಡೆ ಹೋಗ್ತಾ ಇದ್ದಾರೆ. ಈ ಪೋಸ್ಟ್ ಆಫೀಸಿನ ಬಳಿ ಲೈನ್ಮ್ಯಾನ್ ದುರ್ಗಪ್ಪ ತನ್ನ ಇಲಾಖೆ ಇನ್ನೊಬ್ಬ ಲೈನ್ಮ್ಯಾನ್ ನಾರಾಯಣನ ಜೊತೆಗೆ ಮೈ ಕೆರೆದುಕೊಳ್ತಾ ನಿಂತಿದ್ದಂತೆ. ಮೈ ಕೆರೆದುಕೊಳ್ತಾ ನಿಂತಿದ್ದ ದುರ್ಗಪ್ಪನ ಹತ್ರ ನಿರೂಪಕರು ಕೇಳ್ತಾರೆ, ಏನಯ್ಯ ದುರ್ಗಪ್ಪ, ಕೊಡಲಿ ಹೊತ್ಕೊಂಡು ಎತ್ತಲಾಗಿ ಹೋದೆಯೋ, ಪತ್ತೆನೇ ಇಲ್ವಲ್ಲ ಅಂತ ಕೇಳಿಬಿಡ್ತಾರೆ. ಅದಕ್ಕೆ ದುರ್ಗಪ್ಪ ಭಾರಿ ವಿಧೇಯತೆಯಿಂದ ಉತ್ತರ ಕೊಡ್ತಾನೆ, ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರುವುದು. ನಿರೂಪಕರಿಗೆ ಆಶ್ಚರ್ಯ ಆಗ್ತದೆ, ಕೊಡಲಿಗೂ ಪೋಸ್ಟ್ ಆಫೀಸ್ನ ಬಳಿಗೆ ಏನು ಸಂಬಂಧ? ಅದನ್ನೇ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಯಾಕೆ ನಿಂತಿದ್ಯೋ? ನಾನು ಕೊಡಲಿ ಕೇಳ್ತಾ ಇದ್ದೀನಿ, ಅದಕ್ಕೋಸ್ಕರವೇ ಇಲ್ಲಿ ನಿಂತದ್ದು ಅಂತ ನೀನು ಹೇಳ್ತಾ ಇದೆಯೋ? ಇಲ್ಲಿ ಯಾಕೆ ನಿಂತಿದ್ಯೋ? ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ನವರು ಬಂದು ಡಿಪಾರ್ಟ್ಮೆಂಟ್ನ ಮರ ಯಾಕೆ ಕಡಿತೀಯಾ ಅಂತ ಕೊಡ್ಲಿಕ್ಕೆ ಕಿತ್ಕೊಂಡು ಬಿಟ್ಟಿದ್ದಾರೆ ಸಾರ್. ಕೇಳಿದ್ರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ನಾಗ ಇಸ್ಕೊ ಅಂತಾರೆ. ನಿಮ್ಮ ಮನೆಯಿಂದ ನಾನು ಕೊಡ್ಲಿಕ್ಕೆ ಕೊಂಡೋದ್ನಾ? ಅಲ್ಲಿ ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಮರ ಯಾಕೆ ಕಟ್ತೀಯಾ ಅಂತ ನನ್ನ ಕೈಯಿಂದ ಕೊಡ್ಲಿಕ್ಕೆ ಕಿತ್ಕೊಂಡ್ರು. ಕೊಡಲಿ ಕೊಡಿ ಅಂತ ನಾನು ಕೇಳಿದ್ರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ನಾಗೆ ತೆಗೆದುಕೋ ಅಂತ ಬೈತಾರೆ ಸರ್ ಅಂತ. ಅಲ್ಲ ದುರ್ಗಪ್ಪ, ಕೊಡ್ಲಿ ನಂದೇನಯ್ಯ? ನಿರೂಪಕರು ಹೇಳ್ತಾರೆ, ಸರಿ ನಿನ್ನ ಮೇಲೆ ಕೇಸ್ ಹಾಕಿದನು ಒಪ್ಕೊಳ್ತೀನಿ, ಆದರೆ ನಿನ್ನಲ್ಲಿರುವಂಥ ಕೊಡ್ಲಿ ಅದು ನಿನ್ನ ಕೊಡ್ಲಿ ಅಲ್ಲ, ನನ್ನ ಕೊಡ್ಲಿ. ಹೇಗೆ ಕೇಸ್ ಹಾಕ್ತಾರೆ? ಹಂಗಂತ ಕೇಳಿದರೆ ಕೇಳಬೇಕಲ್ಲ ಸರ್. ನನ್ನ ಡ್ಯೂಟಿ ನಾನು ಮಾಡ್ತೀನಿ ಅಂದರೆ ಕೇಳದೆ ಜೂರತ್ ಮಾಡಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಾಡಿದವ್ರೆ. ಹಂಗಂತ ನಾನು ಹೇಳಿದ್ದೀನಿ ಸರ್, ನನ್ನ ಕೊಡ್ಲಿ ಅಲ್ಲ, ಇದು ನಿಮ್ಮ ಕೊಡ್ಲಿ ಅಂತ ಹೇಳಿದಾನೆ. ಹಾಗಂತ ಅವ್ರು ಕೇಳ್ತಾರ? ನಾನು ಅವ್ರ ಹತ್ರ ಹೇಳಿಬಿಟ್ಟೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ, ಅದ್ಯಾವುದನ್ನು ಕೇಳದೆ ಕೊಡಲಿ ಕಿತ್ಕೊಂಡು ಬಂದು ಅವ್ರ ಆಫೀಸ್ನಲ್ಲಿ ಮಡಗವ್ರೆ, ಅವ್ರ ಆಫೀಸ್ನಲ್ಲಿ ಇಟ್ಬಿಟ್ಟಿದ್ದಾರೆ. ನಿರೂಪಕರು ಹೇಳ್ತಾ ಇದ್ದಾರೆ, ನನಗೆ ನನ್ನ ಕೊಡಲಿ ಮೇಲೆ ದೊಡ್ಡ ವ್ಯಾಮೋಹ ಇಲ್ಲ, ಆದರೆ ನ್ಯಾಯ ಮುಖ್ಯ ಅಲ್ಲವೇ? ಇನ್ನೊಂದು ಸಂಗತಿಯನ್ನು ನಿರೂಪಕರು ಹೇಳಿಬಿಡ್ತಾರೆ ನೋಡಿ, ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ. ನನಗೆಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಅಂದರೆ ಚಿಕ್ಕ ಅಂತ ಅರ್ಥ, ಇಂಥ ಕ್ಷುದ್ರ ಗೋಜಲಗಳಲ್ಲಿ ಹುದುಗಿರ್ತದೆ ಅಂತ. ನೋಡಿ, ನಿರೂಪಕರ ಮಾತು ಬರೀ ಮಾತಲ್ಲ. ನನ್ನ ಅಧ್ಯಾಯ ಪ್ರಾರಂಭವಾಗುವ ಮೊದಲು ಒಂದು ಮಾತನ್ನು ಹೇಳಿದ್ದೀನಿ, ನೀವು ತೇಜಸ್ವಿಯವರ ಎಲ್ಲ ಬರಹಗಳನ್ನು ಸೂಕ್ಷ್ಮಗಳನ್ನು ನೋಡ್ತಾ ಹೋಗಿ. ಉದಾಹರಣೆಗೆ ಅವರು ಬರೆದಂಥ ನಿಗೂಢ ಮನುಷ್ಯರು ಅನ್ನುವಂಥ ಕಾದಂಬರಿ ನೋಡಿ, ಕರುವಾಲು ಅನ್ನುವಂಥ ಕಾದಂಬರಿಗಳನ್ನು ಸಾಧ್ಯವಾದರೆ ಓದಲು ಪ್ರಯತ್ನಗಳನ್ನು ಮಾಡಿ, ಅಥವಾ ಚಿದಂಬರ ರಹಸ್ಯ ಅನ್ನುವಂಥ ಕಾದಂಬರಿಗೂ ಬನ್ನಿ, ಅಥವಾ ಮಂಗಳೂರು ಪರಿಸರವೂ ಸೇರಿದಂತೆ ಮೂಡಿಗೆರೆಯಿಂದ ಈ ಪರಿಸರದಲ್ಲಿ ನಡೆಯುವಂಥ ಕಾಳದಂಧೆಯನ್ನು ಅನಾವರಣ ಮಾಡಿದಂಥ ಜುಗಾರಿ ಕ್ರಾಸ್ ಕಾದಂಬರಿಗಳನ್ನು ನೋಡುವಂಥ ಪ್ರಯತ್ನಗಳನ್ನು ಮಾಡಿ. ಇಲ್ಲೆಲ್ಲ ಅತಿ ಸೂಕ್ಷ್ಮ ಸಂಗತಿಗಳ ಜಾಡು ಹಿಡಿದು ನಿರೂಪಕರು ಹೋದ ಬಗೆಯನ್ನು ನಾವು ಕಾಣ್ಬೋದು. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಕೊಡಲಿ ನನ್ನ ಪಾಡಿಗೆ ದೊಡ್ಡ ಸಂಗತಿ ಅಲ್ಲ, ಆದರೆ ಕೊಡಲಿಯ ನೆಪದಲ್ಲಿ ಇಲಾಖೆಗಳ ಮಧ್ಯದ ವೈಷಮ್ಯ, ಈರ್ಷ್ಯೆ, ಇದನ್ನು ತಿಳ್ಕೊಳ್ಳುವ ಒಂದು ಕೆಟ್ಟ ಕುತೂಹಲ ನನ್ನಲ್ಲಿದೆ. ಹಾಗಾಗಿ ಅವರೇ ಹೇಳ್ತಾರೆ, ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ, ನಾನು ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ
ನಿರೂಪಕರು ದುರ್ಗಪ್ಪನ ಕರೆದುಕೊಂಡು ಹೋಗ್ತಾರೆ. ಒಳಗೆ ಫಾರೆಸ್ಟರ್ ನಾಗರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕೊಂಡು ಫೈಲ್ಗಳ ರಾಶಿಯ ಪಕ್ಕ ಕುಳಿತಿದ್ದ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗ್ತದೆ ಎಂದು ತೋರುತ್ತದೆ. ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆಗೆ ನೋಡಿದ. ದುರ್ಗಪ್ಪನನ್ನು ಜೊತೆಗೆ ಸೇರಿಸಿಕೊಂಡು ನಿರೂಪಕರು ಫಾರೆಸ್ಟ್ ಇಲಾಖೆಗೆ ಹೋಗ್ತಾರೆ. ಇಲಾಖೆಯ ಅಧಿಕಾರಿ ನಾಗರಾಜ್ ಒಂದು ರೀತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಫೈಲ್ಗಳ ರಾಶಿಯ ಪಕ್ಕದಲ್ಲಿ ಕುಳಿತಿದ್ದ. ಸಾಮಾನ್ಯವಾಗಿ ನೀವು ಅರಣ್ಯ ಇಲಾಖೆಗೆ ಬಂದರೆ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಬೇರೆ ಬೇರೆ ಅಧಿಕಾರಿ ವಲಯಗಳಿರ್ತದೆ. ಕೆಳಮಟ್ಟದ ಅಧಿಕಾರಿ ಇರ್ತಾನೆ, ಅವನ ಮೇಲ್ಮಟ್ಟದ ಇನ್ನೊಬ್ಬ ಅಧಿಕಾರಿ ಇರ್ತಾನೆ, ಅವನ ಮೇಲ್ಮಟ್ಟದ ಇನ್ನೊಬ್ಬ ಅಧಿಕಾರಿ ಇರ್ತಾನೆ. ಹಾಗೆ ನೋಡ್ತಾ ಹೋದ್ರೆ ಇಡೀ ತಾಲೂಕಿನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ನಾಗರಾಜ್ ಇಲಾಖೆಯ ಮುಖ್ಯಸ್ಥನಾಗಿರ್ತಾನೆ. ಅವರೇ ಹೇಳ್ತಾರೆ, ಅವನ ಡ್ರೆಸ್ ಹೇಗಿತ್ತು ಅಂತ ಕೇಳಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕೊಂಡು ಕೂತಿದ್ದ. ಇನ್ನೊಂದು ಅಂಶವನ್ನು ನೀವು ಗಮನಿಸಿದ್ರೆ ನಾವು ಗಮನಿಸಿದ್ದೀವಿ. ಸಾಮಾನ್ಯ ವೇಷಭೂಷಣವನ್ನು ಹಾಕಿಕೊಂಡು ಬರುವುದಕ್ಕೂ ಒಂದು ಸಮವಸ್ತ್ರವನ್ನು ಧರಿಸಿಕೊಂಡು ಬಂದಾಗ ಇರುವ ಬದಲಾವಣೆಗೂ ತುಂಬ ವ್ಯತ್ಯಾಸ ಇದೆ. ಅದೇ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಅಂತ. ಒಂದು ವಿಚಿತ್ರವಾದ ಗತ್ತಿನಲ್ಲಿ ನಿರೂಪಕರ ಕಡೆಗೆ ನಾಗರಾಜ್ ನೋಡಿದಂತೆ. ನಿರೂಪಕರು ನಾಗರಾಜ್ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಅದು ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಫಾರೆಸ್ಟ್ ಆಫೀಸರ್ ನಾಗರಾಜ್ ಬಳಿ ನಿರೂಪಕರು ಹೇಳ್ತಾರೆ, ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟ್ ಮರ ಕಡಿದ್ರೆ ನೀವು ಅವನ ಮೇಲೆ ಅಂದ್ರೆ ದುರ್ಗಪ್ಪನ ಮೇಲೆ ಕ್ರಮ ತೆಗೆದುಕೊಳ್ಳಿ. ನೀವು ಯಾಕೆ ನನ್ನ ಕೊಡಲಿ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ, ತಪ್ಪಲ್ವಾ ಅಂತ ನಿರೂಪಕರು ನಾಗರಾಜನ ಹತ್ರ ಪ್ರಶ್ನೆ ಮಾಡ್ತಾರೆ. ಕೂತ್ಕೊಳ್ಳಿ ಎಂದು ತನ್ನ ಕುರ್ಚಿ ತೋರಿಸಿದ ನಾಗರಾಜ ತನ್ನ ತುತ್ತುರಿ ಊದಲು ಪಿಪಿ ಸರಿ ಮಾಡಿಕೊಂಡ. ಒಂದು ಗತ್ತಿನಲ್ಲಿ ನಿರೂಪಕರಿಗೆ ಸಹಜವಾಗಿ ನಿರೂಪಕರ ಸ್ಥಾನಮಾನದ ಅರಿವಿದ್ದವನು ನಾಗರಾಜ್. ಹಾಗಾಗಿ ಕೂತ್ಕೊಳ್ಳಿ ಅನ್ನುವಂಥ ಒಂದು ಮರ್ಯಾದೆಯ ಪದವನ್ನು ಕೂಡ ಬಳಸ್ಕೊಳ್ತಾನೆ. ಇನ್ನೊಂದು ಮಾತನ್ನು ಹೇಳ್ತಾರೆ ನೋಡಿ, ಕೂತ್ಕೊಳ್ಳಿ ಅಂತ ಹೇಳಿ ಕುರ್ಚಿ ತೋರಿಸ್ತಾ ನಾಗರಾಜ್ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ. ಇಲ್ಲಿ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ ಅನ್ನುವಂಥದ್ದೊಂದು ನುಡಿಗಟ್ಟು. ಇಲ್ಲಿ ತುತ್ತೂರಿ ಅಂದ್ರೆ ಏನು ಅಂತ ನಿಮಗೆ ಬಹುತೇಕರಿಗೆ ಗೊತ್ತಿದೆ. ತುತ್ತೂರಿ ಅನ್ನುವಂಥದ್ದು ಒಂದು ವಾದ್ಯ ಪರಿಕರ. ಈ ವಾದ್ಯ ಪರಿಕರವನ್ನು ನುಡಿಸುವಾಗ ನೀವು ಗಮನಿಸಿರಬಹುದು, ತುತ್ತೂರಿಯಲ್ಲಿ ನಾನಾ ಪಿಪಿಗಳ ಗೊಂಚಲಿರ್ತದೆ. ತುತ್ತೂರಿ ಊದಲು ಶುರು ಮಾಡುವ ಮೊದಲು ಊದುವಾತ ಯಾವ ಪಿಪಿ ಅದಕ್ಕೆ ಸರಿ ಹೊಂದುತ್ತದೆ ಅಂತ ಒಮ್ಮೆ ಪಿಪಿ ಊದಿ ಆನಂತರ ಸರಿ ಹೊಂದುವುದನ್ನು ಅದಕ್ಕೆ ಜೋಡಿಸ್ತಾನೆ. ಈ ಹಿನ್ನೆಲೆಯಲ್ಲಿ ಈ ಪದಪುಂಜಿಯಲ್ಲಿ ಬಳಕೆ ಆಗಿದೆ, ತುರಿ ಊದಲು ಪಿಪಿ ಸರಿ ಮಾಡಿಕೊಂಡ ಅಂತ. ಅಂದ್ರೆ ತನ್ನ ಮುಂದೆ ಬಂದಿರುವಂಥ ವ್ಯಕ್ತಿ ದುರ್ಗಪ್ಪ ಮತ್ತು ನಿರೂಪಕರ ಮಧ್ಯದ ವ್ಯತ್ಯಾಸಗಳು ನಾಗರಾಜನಿಗೆ ಗೊತ್ತು. ಹಾಗಾಗಿ ಸಹಜವಾಗಿ ಒಂದು ಸಾಮಾಜಿಕ ಸ್ಥಾನಮಾನದ ಹೆಗ್ಗಳಿಕೆಯನ್ನು ಪಡೆದಂಥ ನಿರೂಪಕರ ಜೊತೆಗೆ ಮಾತಾಡುವಾಗ ತನ್ನ ಗಂಟಲನ್ನು ಸರಿ ಮಾಡಿಕೊಂಡ ಅಂತ ಹೇಳುವ ಹೊತ್ತಿಗೆ ಹೇಗೆ ಮಾತಾಡಬೇಕು ಅಂತ ಅಂದಾಜು ಮಾಡಿಕೊಂಡಂಥ ಅರ್ಥವ್ಯಾಖ್ಯಾನವನ್ನು ಇಲ್ಲಿ ನಾವು ಗಮನಿಸಿಕೊಳ್ಬಹುದು. ಈಗ ಮೊದಲ ಪ್ರಶ್ನೆ ನೀವು ಗಮನಿಸಬೇಕು. ನಾಗರಾಜನ ಬಳಿ ನಿರೂಪಕರು ಕೇಳ್ತಾರೆ, ನಿಮ್ಮ ಇಲಾಖೆಯ ಮರ ಅವ ಕಡ್ದಿದ್ದಾನೆ, ಅವನ ಮೇಲೆ ನೀವು ಕೇಸ್ ಹಾಕಿ, ನನ್ನ ಕೊಡಲಿ ಯಾಕೆ ಕಿತ್ಕೊಂಡು ಬಂದು ಇಟ್ಟಿದ್ದೀರಾ ಅಂತ ಕೇಳುವಾಗ ನಾಗರಾಜ್ ಹೇಳ್ತಾನೆ, ವೆಪನ್ ಸರ್, ನಮಗೆ ವೆಪನ್ ಮುಖ್ಯ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ಮುಖ್ಯ. ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ, ಅವನು ಯಾವುದರಿಂದ ಮರ ಕಡಿದ ಅಂತ. ಕತ್ತಿಲಿ ಕಡಿದ್ನೋ, ಕೊಡಲಿಯಲ್ಲಿ ಕಡಿದ್ನೋ, ಗರಗಸದಲ್ಲಿ ಕೊಯ್ದನೋ ಅಂತ. ಆವಾಗ ನಾವು ವೆಪನ್ ಹಾಜರುಪಡಿಸಬೇಕೋ ಬೇಡವೋ ಹೇಳಿ? ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಡಲಿ ಕೊಟ್ರಿ? ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ವೇ ಎಂದು ಉತ್ತರ ನೋಡಿ ನಾಗರಾಜ್ದು. ಅಲ್ರಿ ನಾಗರಾಜ್, ನನ್ನ ಕೊಡಲಿ ಯಾಕೆ ಕಿತ್ಕೊಂಡು ಬಂದ್ರಿ ಅಂತ ನಿರೂಪಕ ಕೇಳುವಾಗ ನಾಗರಾಜ್ ಹೇಳ್ತಾನೆ, ವೆಪನ್ ಸಾರ್, ವೆಪನ್ ಅಂದ್ರೆ ಆಯುಧ, ನಮಗೆ ವೆಪನ್ ಮುಖ್ಯ. ಯಾವುದೇ ಅಪರಾಧ ಮಾಡಿದ್ರು ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ಮುಖ್ಯ. ನೋಡಿ, ನೀವು ಕೋರ್ಟ್ ಕಚೇರಿಗಳ ಕೋರ್ಟ್ ಕಲಾಪಗಳ ಅನುಭವ ನಿಮಗಿದ್ರೆ ಅಥವಾ ಈ ಕಲಾಪಗಳನ್ನು ನೀವು ನೋಡುವ ಪ್ರಯತ್ನ ಮಾಡಿದರೆ ಎಲ್ಲ ಕಾನೂನು ಪ್ರಕ್ರಿಯೆಗಳು ಹೇಗೆ ನಡೆಯುತ್ತದೆ ಅಂದರೆ ಸಾಕ್ಷಿ ಮೇಲೆ ನಡೆಯುತ್ತದೆ. ಅದನ್ನೇ ನಾಗರಾಜ್ ಹೇಳ್ತಾನೆ.
ನಮಗೆ ವೆಪನ್ ಮುಖ್ಯ. ಕೋರ್ಟಿನಲ್ಲಿ ಯಾವುದೇ ವ್ಯವಹಾರಗಳು ನಡೆದ್ರು, ಯಾವುದೇ ಕೇಸ್ ನಡೆದ್ರು, ನಾಳೆ ಅವರು ಸಾಕ್ಷಿಯನ್ನು ಕೇಳ್ತಾರೆ. ಪ್ರಾಯಶಃ ನಿಮಗೆ ಇದರ ಅನುಭವ ಇಲ್ಲ ಅಂತ ಅನಿಸ್ತದೆ. ನಾಳೆ ನಾವು ದುರ್ಗಪ್ಪನ ಮೇಲೆ ಕೇಸ್ ಹಾಕ್ತೀವಿ, ದುರ್ಗಪ್ಪ ಅರಣ್ಯ ಇಲಾಖೆ ಮರ ಕಡಿತಾ ಇದ್ದ ಅಂತ. ಕೋರ್ಟ್ನಲ್ಲಿ ನಮ್ಮ ಮುಂದೆ ಪ್ರಶ್ನೆ ಬರ್ಬೋದು, ದುರ್ಗಪ್ಪ ಯಾವುದರಿಂದ ಮರ ಕಡಿದ? ಕತ್ತಿಯಿಂದ ಕಡಿದ್ನೋ, ಕೊಡಲಿಯಿಂದ ಕಡಿದ್ನೋ, ಗರ್ಗಸದಿಂದ ಕೊಯ್ದನೋ ಅಂತ. ಆಗ ನಾವು ಅವನು ಕೊಡಲಿಯಿಂದ ಕಡ್ದ ಅಂತ ಹೇಳಿದ್ರೆ ನಾಳೆ ಕೋರ್ಟಿಗೆ ನಾವು ಕೊಡಲಿ ಹಾಜರುಪಡಿಸಬೇಕೋ ಬೇಡವಾ ಹೇಳಿ ನೀವು? ಮತ್ತೆ ಮುಂದುವರಿಸಿ ಹೇಳ್ತಾನೆ, ಒಂದು ರೀತಿಯಲ್ಲಿ ನಿಮ್ದು ತಪ್ಪಲ್ವೇ? ಯಾಕಂದ್ರೆ ಮರ ಕಡಿಯೋದು ಕಾನೂನು ಬಾಹಿರ ಕೆಲಸ, ಈ ಕೆಲಸಕ್ಕೆ ನೀವು ಕೊಡಲಿ ಕೊಟ್ಬಿಟ್ಟಿದ್ದೀರಿ, ನಿಮ್ ತಪ್ಪಲ್ವಾ ಅಂತ ನಾಗರಾಜ ನಿರೂಪಕರಿಗೆ ಮರುಪ್ರಶ್ನೆಯನ್ನು ಹಾಕ್ತಾನೆ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕುವುದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ ಡಿಪಾರ್ಟ್ಮೆಂಟ್ನ ಮರ ಅವನ್ ಡಿಪಾರ್ಟ್ಮೆಂಟ್ನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವಾ ಹೇಳಿ? ನಿರೂಪಕರು ಹೇಳ್ತಾರೆ, ಅಲ್ರಿ ನಾಗರಾಜ್, ತಂತಿ ಮೇಲೆ ಬಿದ್ದ ಮರ ತೆಗೆದು ಹಾಕುವುದು ಈ ಕೆಲಸ ನಿಮ್ ಪ್ರಕಾರ ಕಾನೂನು ಬಾಹಿರ ಅಂತ ಮೊದಲ ಬಾರಿಗೆ ನಿಮ್ ಬಾಯಿಯಿಂದ ಕೇಳ್ತಾ ಇದ್ದೀನಿ. ಆ ಒಂದು ಡಿಪಾರ್ಟ್ಮೆಂಟ್ನ ಕಂಬದ ಮೇಲೆ ನಿಮ್ ಡಿಪಾರ್ಟ್ಮೆಂಟ್ನ ಮರ ಬಿದ್ದರೆ ಅವನ್ ಲೈನ್ ಕ್ಲಿಯರ್ ಮಾಡೋದಕ್ಕಾಗಿ ಮರ ತೆಗಿಬೇಕೂ ಬೇಡವಾ ಹೇಳಿ? ನಿಮ್ ಪ್ರಕಾರ ಇದು ಕಾನೂನು ಬಾಹಿರ ಹೇಗೆ? ಇದಕ್ಕೆ ನಾಗರಾಜ್ ಉತ್ತರ ಕೊಡ್ತಾನೆ. ನೋಡಿ ಸರ್, ಬೆಳ್ಳಗಿರುವುದೆಲ್ಲ ಹಾಲು ಅಂತ ನಂಬುವರು ನೀವು. ಇದೆಲ್ಲ ನೀವು ಹೇಳ್ತಿರುವಷ್ಟು ಸಿಂಪಲ್ ಆಗಿಲ್ಲ ಸಾರ್. ನೀವಾಗೆ ಕೇಳ್ತಿರುವುದರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ. PWD ಅವರು, ಕರೆಂಟಿನವರು, ಟೆಲಿಫೋನ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ 1. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ಪರೀಕ್ಷೆಗೂ ಈ ಪ್ರಶ್ನೆಗಳು ಬರುತ್ತದೆ. ನೀವು ಕೇಳ್ತಿರುವುದರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ ಸಾರ್. PWD ಅವರು, ಕರೆಂಟಿನವರು, ಟೆಲಿಫೋನ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ 1, ಅಂದ್ರೆ ನಮ್ಮ ಮೊದಲ ಶತ್ರುಗಳು ಅಂತ. ಇವರಿಗೆ ಬುದ್ಧಿ ಕಲಿಸುವುದಕ್ಕೆ ನಮ್ಗೆ ಗೊತ್ತಿದೆ. ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ PWD ಅವರು. ಈ ಕರೆಂಟಿನವರು, ಟೆಲಿಫೋನ್ನವರು ಅವರ ಲೈನ್ ಎಳೆಯುವುದಕ್ಕೆ ಪಾಲಿಶ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈಗ ಹಳ್ಳಿಗಳಿಗೆ ಕರೆಂಟು, ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವ್ರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸಾರ್. ಲೈನ್ ಕ್ಲಿಯರ್ ಮಾಡುವ ನೆವದಲ್ಲಿ ಇವರು ಯಾರೂ ಮನೆಗೆ ಸೌದೆ ಕೊಳ್ತಾನೆ ಇಲ್ಲ. ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಾವು ಸರ್ಕಾರದ ಡಿಪಾರ್ಟ್ಮೆಂಟೇ. ಆದ್ರೆ ಇವರನ್ನು ಹೀಗೆ ಬಾಲ ಬಿಚ್ಚುವುದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗ್ತದೆ. ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವಾ ನೀವೇ ಹೇಳಿ? ನೋಡಿ, ನಿರೂಪಕರು ಏನು ಹೇಳಿದ್ರು? ಅಲ್ರಿ ನಾಗರಾಜ್, ತಂತಿ ಮೇಲೆ ಬಿದ್ದ ಮರದ ಕೊಂಬೆಯನ್ನು ತೆಗೆಯುವುದಕ್ಕಾಗಿ ಮರದ ಕೊಂಬೆಯನ್ನು ಕಡಿಯುವುದು ಕಾನೂನು ಬಾಹಿರ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಾ ಇರೋದು. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಮರ ಅವರ ತಂತಿ ಕಂಬದ ಮೇಲೆ ಬಿದ್ದರೆ ಅವ್ರು ತೆಗಿಬೇಕೋ ಬೇಡವಾ ನೀವೇ ಹೇಳಿ? ಸಹಜವಾಗಿ ದುರ್ಗಪ್ಪನಿಂದ ಕೇಳಿದ ವಿಚಾರದ ಆಧಾರದ ಮೇಲೆ ನಿರೂಪಕರು ನಾಗರಾಜನ ಜೊತೆಗೆ ಮಾತಾಡ್ತಾರೆ. ನಾಗರಾಜ್ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಒಂದರಲ್ಲಿ ನಡೆಯುವಂತ ದಗಲ್ಬಾಜಿತನಗಳನ್ನು ಎಷ್ಟು ಚೆನ್ನಾಗಿ ನಿರೂಪಿಸುವ ಪ್ರಯತ್ನವನ್ನು ಮಾಡಿದ್ದ ನೋಡಿ. ಸರ್, ಬೆಳ್ಳಗಿರುವುದೆಲ್ಲ ಹಾಲು ಅಂತ ನಂಬುವವರು ನೀವು. ತೇಜಸ್ವಿ ಅವ್ರಿಗೆ ಹೇಳ್ತಾನೆ, ಸರ್ ನೀವು ಒಳ್ಳೆಯವರು, ನಿಮ್ಮ ಬಗ್ಗೆ ವಿಶ್ವಾಸ ಇದೆ. ಬೆಳ್ಳಗೆ ಕಾಣುವುದನ್ನೇ ಹಾಲು ಅಂತ ಹೇಳುವ ಜನಗಳು ನೀವು. ಆದರೆ ನೀವು ಹೇಳಿದಾಗ ಈ ಜನಗಳಿಲ್ಲ. ನಿಮ್ಗೆ ಗೊತ್ತಾ ಸರ್, ಈ PWD ಇಲಾಖೆಯವರು ಇದಾರಲ್ಲ, ಈ ಕರೆಂಟ್ ಇಲಾಖೆಯವರು ಇದಾರಲ್ಲ, ಕರೆಂಟ್ ಅಂದ್ರೆ ವಿದ್ಯುತ್, ಈ ಟೆಲಿಫೋನ್ ಇಲಾಖೆಯವರು ಇದ್ದಾರಲ್ಲ, ನಮ್ಮ ಅರಣ್ಯ ಇಲಾಖೆಯ ಪ್ರಕಾರ ನಂಬರ್ 1 ಎನಿಮಿಗಳು ಇವರು ನಮಗೆ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಯಾಕೆ ಅಂತ. ರಸ್ತೆಗೆ ಟಾರು ಹಾಕ್ಬೇಕು. ಟಾರು ಮೀನ್ಸ್ ಡಾಮರ್ ಹಾಕ್ಬೇಕು. ಒಂದು ಕಾಲದಲ್ಲಿ ನೀವು ಇದನ್ನು ಗಮನಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಒಂದು ರಸ್ತೆಗೆ ಡಾಮರ್ ಹಾಕುವುದಂದ್ರೆ ಅದು ದೊಡ್ಡ ಪ್ರಕ್ರಿಯೆಗಳು. ಡಾಮರ್ ಡಬ್ಬಗಳು ಬರ್ತದೆ, ಮಾರ್ಗದ ಬದಿಯಲ್ಲಿ ಒಂದು ಒಲೆಯನ್ನು ಮಾಡ್ತಾರೆ, ಕಟ್ಟಿಗೆಯನ್ನು ಇರಿಸಿ ಒಲೆ ಉರಿಸಿ ಡಬ್ಬವನ್ನು ಅದರ ಮೇಲಿರಿಸಿ ಡಾಮರನ್ನು ಬೇಯಿಸಿ ಆನಂತರ ಅದನ್ನು ರಸ್ತೆಯ ಮೇಲೆ ಹಾಕುವ ಕೆಲಸ ಮಾಡ್ತಾರೆ. ಅದಕ್ಕೆ ನಾಗರಾಜ್ ಹೇಳ್ತಾನೆ, ರಸ್ತೆಗೆ ಟಾರು ಹಾಕ್ಬೇಕಾದ್ರೆ
ಮರಗಳನ್ನು ಕಡಿತಾರೆ. ಇನ್ನು ಈ ಕರೆಂಟ್ನವರು, ಟೆಲಿಫೋನ್ನವರು, ಅವರ ವೈರ್ ಲೈನ್ ಅಂತ ತಂತಿ ಎಳಿಬೇಕಾದ್ರೆ ಸಾವಿರಾರು ಮರಗಳನ್ನು ಕಡಿತಾರೆ ಸಾರ್. ಅಗತ್ಯ ಬಿದ್ದಷ್ಟಲ್ಲ, ಅದರ ನೆಪದಲ್ಲಿ ಇನ್ನೂ ಕಡಿತಾರೆ. ಈ ಎಲ್ಲ ಇಲಾಖೆಯ ಮನೆಗಳನ್ನು ಹೋಗಿ ನೋಡಿ, ಅವರ ಬಂಧುಗಳ ಮನೆಯನ್ನು ನೋಡಿ, ಅವರ ಅಕ್ಕಪಕ್ಕದ ಮನೆಯವ್ರನ್ನ ನೋಡಿ, ಇವ್ರು ಯಾರು ಸೌದೆ ಕೊಳ್ತಾನೆ ಇಲ್ಲ. ಈ ರೀತಿ ಒಳಗಿದ್ದೊಳಗೆ ಮರಗಳನ್ನು ಕಡಿದು ಅದನ್ನು ಬಳಸ್ತಾ ಇದ್ದಾರೆ. ನೋಡಿ, ತೇಜಸ್ವಿ ಎಷ್ಟು ಸೂಕ್ಷ್ಮವಾಗಿ ಇದನ್ನು ಅವಲೋಕನ ಮಾಡಿ ತನ್ನ ಬರಹಗಳಲ್ಲಿ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲಿಯೂ ಅವರು ನೇರವಾಗಿ ಮಾತಾಡಲಿಲ್ಲ. ಇಲಾಖೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಷ್ಟು ಅಪಸವ್ಯವನ್ನು ಮಾಡ್ತಾ ಇದೆ, ಎಷ್ಟು ಭ್ರಷ್ಟತೆಯ ಆಳಕ್ಕೆ ವ್ಯವಸ್ಥೆ ಒಂದು ಇಳಿತಾ ಇದೆ ಅನ್ನುವುದನ್ನು ಇಲ್ಲಿ ಕರೆಂಟ್ ಇರ್ಬೋದು, ಇಲ್ಲಿ ಟೆಲಿಫೋನ್ ಇರ್ಬೋದು, ಇಲ್ಲಿ PWD ಇರ್ಬೋದು, ಇವರ ನೆಪದಲ್ಲಿ ಅನಾವರಣ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ವಿಶೇಷವಾಗಿ ತೇಜಸ್ವಿಯವರ ಕಾಳಜಿ ನಮಗೆಲ್ಲ ಗೊತ್ತಿದೆ, ಪರಿಸರದ ಕಾಳಜಿ. ಪರಿಸರದ ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾದವರು. ನೀವು ಇತ್ತೀಚಿನ ಕೆಲವೊಂದು ಯೋಜನೆಗಳನ್ನು ನೆನಪು ಮಾಡ್ಕೊಳ್ಳಿ. ಅದು ಎತ್ತಿನ ಹೊಳೆ ಯೋಜನೆ ಇರ್ಬೋದು, ಶಿರಾಡಿ, ಸಕಲೇಶ್ಪುರ, ಈ ಪರಿಸರದಲ್ಲಿ ಕಡಿದಂಥ ಮರಗಳ, ಇದನ್ನು ಕಡಿದ ಮರಗಳು ಅಂತ ಹೇಳುವುದಕ್ಕಿಂತಲೂ ಮರಗಳ ಮಾರಣ ಹೋಮವನ್ನು ನೀವು ಗಮನಿಸಬಹುದು. ತುಂಬಾ ಸಂದರ್ಭದಲ್ಲಿ ನಮ್ಮಂತವ್ರು ನೆನಪಾಡ್ತಾ ಇದ್ವಿ. ತೇಜಸ್ವಿಯವರಂತವರು ಇರ್ತಿದ್ರೆ ಪ್ರಾಯಶಃ ಒಂದು ದೊಡ್ಡ ಮಟ್ಟದ ಹೋರಾಟಗಳು ನಡೀತಿತ್ತೋ ಏನೋ. ಎಷ್ಟು ಅಗತ್ಯವೋ 100 ಮರ ಕಡಿಯುವ ಜಾಗದಲ್ಲಿ 1000 ಮರಗಳನ್ನು ಕಡಿಯುವಂತ ಒಳಗಿನ ವ್ಯವಸ್ಥೆಗಳಿದೆಯಲ್ಲ, ಆ ವ್ಯವಸ್ಥೆಯ ಸೂಕ್ಷ್ಮತೆಯನ್ನು ತೇಜಸ್ವಿ ಈ ಭಾಗದಲ್ಲಿ ತೆರೆದಿಡುವ ಪ್ರಯತ್ನ ನಾಗರಾಜನ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾಗರಾಜ ಹೇಳ್ತಾ ಇದ್ದಾನೆ, ನೀವು ಹೇಳಿದಾಗೆ ನಮ್ದು ಸರ್ಕಾರದ ಡಿಪಾರ್ಟ್ಮೆಂಟ್, ಅವ್ರದ್ದು ಸರ್ಕಾರದ ಡಿಪಾರ್ಟ್ಮೆಂಟೇ. ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚುವುದಕ್ಕೆ ಬಿಟ್ರೆ ಪ್ರಾಯಶಃ ಎಲ್ಲ ಅರಣ್ಯವನ್ನು ಖಾಲಿ ಮಾಡ್ತಾರೆ. ನಮ್ಮ ಫಾರೆಸ್ಟ್ ಇಲಾಖೆ ಬಾಗಿಲು ಮುಚ್ಚಬೇಕಾಗ್ತದೆ. ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕೋ ಬೇಡವಾ, ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವಾ, ಈಗ ಹೇಳಿ, ನೀವೇ ಹೇಳಿ ಸರ್ ಅಂತ ನಾಗರಾಜ್ ನಿರೂಪಕರ ಬಗ್ಗೆ ಹೇಳ್ತಾನೆ. ನಿರೂಪಕರು ಹೇಳ್ತಾರೆ, ನನಗೆ ನಾಗರಾಜ್ ಕೊಂಚ ಪರಿಚಯ ಇದ್ದ ಮನುಷ್ಯ. ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನ ನೋಡಿಯೇ ಈ ರೀತಿ ಢೆಂಕಾರದಲ್ಲಿ ಮಾತಾಡುತ್ತಿರಬಹುದೆಂದು ಊಹಿಸಿದೆ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನೂ ಇರುವುದು ನನಗೆ ಕಾಣಲಿಲ್ಲ. ನಾಗರಾಜ್ ಅವನನ್ನು ಕೋರ್ಟಿಗೆಳೆಯುವುದು, ಕೇಸು ಹಾಕುವುದು ಅಸಂಭವವೆಂದು ನನಗನಿಸಿತು. ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾಡುತ್ತಿರಬಹುದೆಂದು ಊಹಿಸಿದೆ. ಹಾಗಂತ ನಿರೂಪಕರಿಗೆ ನಾಗರಾಜನ ಸ್ವಭಾವ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ನನಗೆ ಪರಿಚಯ ಇದ್ದ ವ್ಯಕ್ತಿ. ಆದರೆ ನನ್ನ ಜೊತೆಗೆ ಯಾರಿದ್ದಾನೆ? ದುರ್ಗಪ್ಪ ಇದ್ದಾನೆ. ದುರ್ಗಪ್ಪನನ್ನು ನೋಡಿ ಅವನನ್ನು ಸ್ವಲ್ಪ ಹೆದರಿಸಬೇಕಾಗಿ ಹೀಗೆ ಠಂಕಾರದಲ್ಲಿ ನಾಗರಾಜ ಮಾತಾಡ್ತಾನೆ ಅಂತ ನಿರೂಪಕರು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ಕೊನೆಯೊಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾನೆ, ಸರಿ ನಾಗರಾಜ್, ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡುವುದು ಒಳ್ಳೆಯದು ಅನ್ನಿ. ತರ್ಪಣ ಬಿಡುವುದು ಅಂದ್ರೆ ಎಳ್ಳು ನೀರು ಬಿಡುವುದು ಅಂತ ಅರ್ಥ. ಕೊನೆಗೆ ಮತ್ತೆ ಇಲ್ಲ, ಆಸೆ ಇಲ್ಲ, ಅಲ್ಲಿಗೆ ಮುಗಿಯಿತು. ನಾನು ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಈ ಪದಗಳ ಬಳಕೆ ತುಂಬಾ ಸಂದರ್ಭದಲ್ಲಿ ಬಂದ ಕಾರಣಕ್ಕಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಯೋಚನೆ ಮಾಡ್ತೀನಿ. ನಿರೂಪಕರು ಹೇಳ್ತಾರೆ, ಸರಿ ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡುವುದು ಒಳ್ಳೆಯದು ಅನ್ನಿ. ಅದ್ಯಾಕೆ ತರ್ಪಣ ಕೊಡ್ತೀರಾ? ಕೇಸ್ ನಡೀಲಿ ಸಾರ್, ನನ್ ತಪ್ಪು ಅವನ್ ತಪ್ಪು ತೀರ್ಮಾನ ಆಗ್ಲಿ. ನಾಗರಾಜ್ ಹೇಳ್ತಾನೆ ನೋಡಿ ಮತ್ತೆ ಗಟ್ಟಿ ಧ್ವನಿಯಲ್ಲಿ, ಅದ್ಯಾಕೆ ತರ್ಪಣ ಬಿಡ್ತೀರಿ ಸಾರ್? ಕೇಸ್ ನಡೀಲಿ, ನೋಡುವ ಕೋರ್ಟಲ್ಲಿ, ನನ್ ತಪ್ಪು ಅವನ್ ತಪ್ಪು. ಅಲ್ರಿ ನಾಗರಾಜ್, ಇವು ಯಾವುದಾದ್ರೂ ತೀರ್ಮಾನ ಆಗುವ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದಾರೆ. ಕಲಿಯುವುದಕ್ಕೆ ಯಾರಾದ್ರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ನಿರೂಪಕರು ಹೇಳ್ತಾರೆ, ನಾಗರಾಜ್, ನಿರೂಪಕರಿಗೆ ಒಂದು ಸ್ಪಷ್ಟ ಇದೆ, ನಾಗರಾಜ ದುರ್ಗಪ್ಪನ ಮೇಲೆ ಕೇಸ್ ಹಾಕುವುದಷ್ಟು ಸುಲಭವಲ್ಲ, ಸಂಭವವೂ ಇಲ್ಲ ಅಂತ. ಅದ್ರ ಮಾತಿಗೋಸ್ಕರ ಹೇಳ್ತಾರೆ, ನಾಗರಾಜ್, ಈಗ ನೀವು ಕೇಸು ಅಂತ ಹೇಳ್ತೀರಿ, ಈ ಕೇಸುಗಳು ಏನಾದರೂ ತೀರ್ಮಾನ ಆಗುವ ಕೇಸುಗಳೇನ್ರಿ? ನೀವು ಈಗ ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀವಿ ಅಂತೀರಿ, ಮತ್ತೊಂದಿನ ಅವರನ್ನು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಕಲಿಯುವುದಕ್ಕೆ ನಿಮ್ಮಲ್ಲಿ ಯಾರಾದರೂ ತಯಾರಿದ್ರೆ ತಾನೇ ಈ ತೀರ್ಮಾನ ಆಗೋದು. ನಾಗರಾಜ ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಾನೆ, ನೋಡಿ ಸರ್, ಈಗ ಕೊಡುವುದಕ್ಕೆ ಆಗೋಲ್ಲ.
ನಮ್ಮ ಆಫೀಸಿನವರೆಗೆ ನೋಡಿದ್ದೀರಾ, ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು. ಅವೆಲ್ಲ ನಿಮ್ಮ ಕೊಡಲಿ ತರಾನೇ ಕಾನ್ಫಿಸ್ಕೇಟ್ ಮಾಡಿ ತಂದವು. ಗಂಧ ಕಳ್ಳ ಸಾಗಾಣಿಕೆ ಮಾಡುವವರದು ಕಾರು ಕದ್ದಿದ್ದು, ಮಾಲು ಕದ್ದಿದ್ದು. ಸದ್ಯಕ್ಕೆ ನಿಮ್ಮ ಕೊಡಲಿ ಕದ್ದ ಮಾಲಲ್ಲ ಬಿಡಿ, ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ. ವಾರಸುದಾರರಿಲ್ಲದಿದ್ದರೆ ಹರಾಜು ಹಾಕ್ಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತಗೊಂಡಿರುವ ಕಾರುಗಳ ಬಗ್ಗೆ ಹೇಳಿದ. ನಾಗರಾಜ್ ಒಂದು ಸ್ಪಷ್ಟ ದನಿಯಲ್ಲಿ ಹೇಳ್ತಾನೆ, ನೋಡಿ ಸರ್, ನಾನು ಕೊಡುವುದಕ್ಕಾಗುವುದಿಲ್ಲ. ಆಫೀಸಿನ ಹೊರಗೆ ತೋರಿಸ್ತಾನೆ. ಸಾಮಾನ್ಯವಾಗಿ ನೀವು ಫಾರೆಸ್ಟ್ ಆಫೀಸಿನ ಹೊರಗಡೆ ಅಥವಾ ಪೊಲೀಸ್ ಸ್ಟೇಷನ್ ಹೊರಗಡೆ ಸೀಸ್ ಆದಂಥ ಗಾಡಿಗಳನ್ನು ಗಮನಿಸಬಹುದು. ಅದನ್ನೆಲ್ಲಿ ಹೇಳ್ತಾನೆ ನೋಡಿ ಅವನು. ನೋಡಿ, ಆಫೀಸಿನ ಹೊರಗಡೆ ನೋಡಿದ್ದೀರಾ, ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು. ಪ್ರಾಯಶಃ ಇವತ್ತು ರಸ್ತೆಯಲ್ಲಿ ಅಂಬಾಸಿಡರ್ ಕಾರುಗಳು ಕಾಣುವುದೇ ಅಪರೂಪ. ಒಂದು ಕಾಲದಲ್ಲಿ ಭಾರತದ ರಸ್ತೆಗಳಲ್ಲಿ ಅಂಬಾಸಿಡರ್ ರಾಜನಾಗಿ ಬರೆದಿದೆ. ನಿಮಗೆ ಕುತೂಹಲಕ್ಕಾಗಿ ಹೇಳ್ತಾ ಇದ್ದೇನೆ, ಅಂಬಾಸಿಡರ್ ಕಾರುಗಳ ತಯಾರಿಕೆ ಶುರುವಾಗಿದ್ದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ, UK-ಯಲ್ಲಿ 1956ರಿಂದ 1959ರವರೆಗೆ ಮೋರಿಸ್ ಮೋಟರ್ಸ್ ಅನ್ನುವಂಥ ಕಂಪನಿಯಲ್ಲಿ ಇದರ ತಯಾರಿಕೆ ಆಗ್ತಾ ಇತ್ತು. 1958ರಿಂದ ಇದು ಭಾರತದ ಹಿಂದೂಸ್ತಾನ್ ಮೋಟಾರ್ಸ್ನ ವ್ಯಾಪ್ತಿಯೊಳಗಡೆ ತಯಾರಿಕೆ ಶುರು ಮಾಡ್ತಾನೆ. 2014ರವರೆಗೆ ಇದರ ಉತ್ಪಾದನೆ ಇತ್ತು ಅನ್ನುವಂಥ ವರದಿಗಳು ನಮಗೆ ಸಿಗ್ತದೆ. ಈಗ ಸಂಪೂರ್ಣವಾಗಿ ಅಂಬಾಸಿಡರ್ ಕಾರುಗಳ ತಯಾರಿಕೆ ಆಗ್ತಾ ಇಲ್ಲ. ಆದರೆ ಭಾರತದ ರಸ್ತೆಗಳಲ್ಲಿ ಒಂದು ಕಾಲಮಾನದಲ್ಲಿ ರಾಜನಾಗಿ ಮೆರೆದ ವಾಹನಗಳಲ್ಲಿ ಅಂಬಾಸಿಡರ್ಗಳು ಕೂಡ ಒಂದು. ಅದರಲ್ಲೂ 70, 80, 90ರ ದಶಕದಲ್ಲಿ ಅಂಬಾಸಿಡರ್ಗಳದೇ ಕಾರುಬಾರು. ನಾಗರಾಜ ಅಂತ ಅಂಬಾಸಿಡರ್ ಅಂತ ತೋರಿಸಿ ಹೇಳ್ತಾನೆ, ನೋಡಿ ನಿಂತಿದ್ದಾವೆ ಅಂಬಾಸಿಡರ್ ಕಾರುಗಳು. ಅವೆಲ್ಲ ನಿಮ್ ಕೊಡಲಿ ತರಾನೇ ಕಾನ್ಫಿಸ್ಕೇಟ್ ಮಾಡಿ ತಂದದ್ದು. ಕಾನ್ಫಿಸ್ಕೇಟ್ ಅಂದ್ರೆ ಜಪ್ತಿ. ಜಪ್ತಿ ಮಾಡಿ ತಂದ ಕಾರುಗಳು. ಯಾರ್ದು? ಗಂಧ ಕಳ್ಳ ಸಾಗಾಣಿಕೆ ಮಾಡುವವರದು. ಕಾರು ಕದ್ದಿದ್ದು, ಮಾಲು ಕದ್ದಿದ್ದು. ನೋಡಿ, ಕದ್ದು ಸಿಕ್ಕಿ ಬಿದ್ದ ಬಹುತೇಕ ವಾಹನಗಳು ಕದ್ದವನ ಸ್ವತ್ತಾಗಿರುವುದಿಲ್ಲ ಇವತ್ತಿಗೂ. ಯಾರ್ದೋ ಕಾರು ಕದೀತಾನೆ, ಅದೇ ಕಾರಿನಲ್ಲಿ ಕಳ್ಳ ವ್ಯವಹಾರವನ್ನು ಮಾಡ್ತಾನೆ. ಪುಣ್ಯಕ್ಕೆ ನಿಮ್ ಕೊಡಲಿ ಕದ್ದ ಮಾಲಲ್ಲ ಬಿಡಿ. ಈಗ ನಾನು ಸೀಸ್ ಮಾಡಿರುವಂತ ಕೊಡಲಿ ಕದ್ದ ಮಾಲಲ್ಲ, ಅದು ನಿಮ್ಮ ಮಾಲು. ಆ ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ. ವಾರಸುದಾರರು ಇಲ್ಲದಿದ್ರೆ ಹರಾಜು ಹಾಕ್ಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತಗೊಂಡಿರುವ ಕಾರುಗಳ ಬಗ್ಗೆ ನಿರೂಪಕರ ಬಳಿ ಹೇಳ್ತಾನೆ. ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗ್ಗುರುತ್ತಾ ಕುಳಿತಿದ್ದವು. ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಕುಗ್ಗುರುತ್ತಾ ಕುಳಿತಿದ್ದವು ಅಂದ್ರೆ ಕಾರುಗಳು ಒಂದು ರೀತಿಯಲ್ಲಿ ತೂಕಡಿಕೆಯಲ್ಲಿ, ಕುಗ್ಗುರುವುದಂದ್ರೆ ತೂಕಡಿಕೆ. ಕಾರುಗಳು ತೂಕಡಿಸುವುದು ಹೇಗೆ ಅಂತ ನೀವು ನನ್ನ ಹತ್ರ ಕೇಳಲಿಕ್ಕೆ ಬರಬೇಡಿ. ಸಾಮಾನ್ಯ ಒಂದು ದೃಶ್ಯ, ಆ ಸಂದರ್ಭಕ್ಕೆ ಅನುಗುಣವಾಗಿ ನಿರೂಪಕರು ಹೇಳ್ತಾರೆ. ಕಾರುಗಳು ಹೇಗೆ ಕಾಣಿಸ್ತಾ ಇದ್ವು ಅಂದ್ರೆ, ಅಷ್ಟು ರಾಜಮರ್ಯಾದೆಯಲ್ಲಿದ್ದಂಥ ಕಾರುಗಳು ತುಕ್ಕು ಹಿಡಿದು ಕುಗ್ಗುರುತ್ತಾ ಕುಳಿತಿದ್ದವಂತೆ. ಒಂದು ಕಾರಿನ ಚಕ್ರದ ಮೇಲೆ ಉತ್ತವೇ ಬೆಳೆದಿತ್ತು, ಇನ್ನೊಂದರ ಮೇಲೆ ಯಾವುದೋ ಕಾಡುಬಳ್ಳಿಗಳು ಹಬ್ಬತೊಡಗಿದವು. ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ ಅವು ಎಂದಾದರೂ ರಸ್ತೆಯ ಮೇಲೆ ಓಡಾಡಿದುವೆ ಊಹಿಸಲು ಸಾಧ್ಯವಿರಲಿಲ್ಲ. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿಯವರಿಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ. ನೋಡಿ, ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ತಾಲೂಕಿನ ಬೇರೆ ಬೇರೆ ಇಲಾಖೆಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಈಗಾಗಲೇ ನಾನು ಹೇಳಿದಾಗೆ ಫಾರೆಸ್ಟ್ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯ ಮುಂಭಾಗಕ್ಕೆ ಹೋದರೆ ಎಷ್ಟೋ ವಾಹನಗಳು 10 ವರ್ಷದಿಂದ ಅಲ್ಲೇ ತುಕ್ಕು ಹಿಡಿದು ಬಿದ್ದಿರ್ತವೆ. ಯಾಕಂದ್ರೆ ಅದು ಅವರ ವಾಹನ ಆಗಿರುವುದಿಲ್ಲ. ತುಂಬ ಸಂದರ್ಭದಲ್ಲಿ ಯಾರೋ ಒಬ್ಬ ವಾರಸುದಾರನಾಗಿರ್ತಾನೆ, ಇನ್ಯಾರೋ ಕಳ್ಳತನ ಮಾಡಿರ್ತಾನೆ. ಈ ಕಾನೂನು, ಕೋರ್ಟ್ ಕಚೇರಿ ಅನ್ನುವಂಥ ಹೆದರಿಕೆಯಿಂದ ತುಂಬ ಸಂದರ್ಭದಲ್ಲಿ ಈ ವಾಹನಗಳನ್ನು ಬಿಡಿಸಿಕೊಳ್ಳು ಹೋಗುವಂತ ಕೆಲಸಕ್ಕೆ ಅದರ ನೈಜ ವಾರಸುದಾರ ಹೋಗುವುದಿಲ್ಲ. ಅದೇ ಸ್ಥಿತಿಯಲ್ಲಿ ಕಾರುಗಳಿದ್ದುವಂತೆ. ಅವರೇ ಹೇಳ್ತಾರೆ, ಇದು ಎಂದಾದರೂ ರಸ್ತೆಯ ಮೇಲೆ ಓಡಾಡಿದುವೆ ಊಹಿಸಲು ಸಾಧ್ಯ ಇರಲಿಲ್ಲ. ಒಂದು ವೇಳೆ ಕೇಸು ಮುಗಿಯುವಾಗ ತೆಗೊಳ್ಳುವ ಅಂತ ಹೇಳಿದ್ರೆ ಪ್ರಾಯಶಃ ಆ ಕಾರುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ, ಅಂದ್ರೆ ಕಬ್ಬಿಣದ ಮುದ್ದೆಗಳಾಗಿ ಗುಜರಿಗೂ ಕೆಲಸಕ್ಕೆ ಬರ್ತಿರ್ಲಿಲ್ವೋ ಏನೋ.
ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತಗೊಳ್ತೀನಿ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ರು ಸರ್ಕಾರಿ ಇಲಾಖೆಗಳೇ ಆಗಿದ್ದು, ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕ್ಕೊಳ್ತೀರಾ ಕೇಳುವುದಕ್ಕೆ. ಕೊಡಲಿ, ನೀವು ನಿಧಾನವಾಗಿ ಕೇಸ್ ಇತ್ಯರ್ಥ ಆಗಿ ಎಲ್ಲರಿಗೂ ಬುದ್ಧಿ ಕಲಿಸಿ ಆದ ಮೇಲೆ ಕೊಡಿ ಎಂದೆನ್ನುತ್ತಾ ಎದ್ದೆ. ಇದೆಲ್ಲ ಮಾತುಕತೆ ಮಧ್ಯೆ ನಿರೂಪಕರು ಹೇಳ್ತಾರೆ, ಸರಿ ಬಿಡಿ ನಾಗರಾಜ್, ನನ್ನ ಕೊಡಲಿ ನಿಮ್ಮ ಬಳಿ ಇದೆ, ನನಗೆ ಬೇಕಾದ್ರೆ ಇನ್ನೊಂದು ಕೊಡಲಿ ತಗೊಳ್ತೀನಿ. ನಾನು ಇಲ್ಲಿಗೆ ಬಂದ ಮುಖ್ಯ ಉದ್ದೇಶ, ನೀವು ಇಬ್ಬರು ಸರ್ಕಾರಿ ಇಲಾಖೆಯ ನೌಕರರು, ಒಬ್ರು ಒಬ್ಬರ ಮೇಲೆ ಕೇಸ್ ಹಾಕ್ಕೊಳ್ತೀರಾ, ಯಾಕೆ ಮಾಡ್ತೀರಾ ಅಂತ ಕೇಳೋಕ್ ಬಂದೆ. ಆಯ್ತು, ನನ್ನ ಕೊಡಲಿ ಅಲ್ವಾ, ಸರಿ, ನಿಮ್ಮ ಕೇಸ್ ಎಲ್ಲ ಇತ್ಯರ್ಥ ಆದ್ಮೇಲೆ ಒಬ್ಬರಿಗೊಬ್ಬರು ಬುದ್ಧಿ ಕಲಿಸಿ ಆದ್ಮೇಲೆ ಕೊಡಿ ಅಂತ ಹೇಳ್ತಾ ನಿರೂಪಕರು ಎದ್ದು ನಿಂತ್ರಂತೆ. ನಾಗರಾಜನಿಗೆ ಏನನಿಸ್ತು ಏನೋ, ದುರ್ಗಪ್ಪನ ಕಡೆಗೆ ತಿರುಗಿ, ಏನೋ ಯಾಕೆ ಮರ ಕಡಿತೀಯ, ಕೇಳಿದ್ರೆ ಮೇಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯ. ಕೇಳಿದೆ ಡಿಪಾರ್ಟ್ಮೆಂಟ್ನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ, ನಿನ್ನೆಲ್ಲ ಕಪ್ಪಿಗೆ ಹಾಕಿಸಿ ಬಿಡ್ತೀನಿ, ಏನಂತ ತಿಳ್ಕೊಂಡಿದ್ಯಾ ಎಂದು ಕೂಗಿ ಗಾಡ್ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟುಬಿಡು ಎಂದು ಆಜ್ಞೆ ಮಾಡಿದ. ನಿರೂಪಕರು ಇನ್ನೇನು ಎದ್ದು ಹೊರಡುವ ಸ್ಥಿತಿಗೆ ಬಂದಾಗ ನಾಗರಾಜ ತನ್ನ ಧ್ವನಿಯನ್ನು ಬದಲಾಯಿಸ್ತಾನೆ. ನಿರೂಪಕರು ಹೇಳ್ತಾರೆ, ಅವನಿಗೆ ಏನನಿಸಿತೋ ಏನೋ, ದುರ್ಗಪ್ಪನ ಕಡೆಗೆ ತಿರುಗಿ ಹೇಳ್ತಾನೆ, ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ, ನಿನ್ನ ಹತ್ರ ಕೇಳಿದ್ರೆ ಮ್ಯಾಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಜೋರು ಮಾಡಿ ಮಾತಾಡ್ತೀಯ. ಕೇಳಿದೆ ಡಿಪಾರ್ಟ್ಮೆಂಟ್ನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ, ನಿನ್ನ ಲಾಕಪ್ಪಿಗೆ ಹಾಕಿಸ್ಬಿಡ್ತೀನಿ, ಏನಂತ ತಿಳ್ಕೊಂಡಿದ್ಯಾ. ಫಾರೆಸ್ಟ್ ನಾಗರಾಜ್ ದುರ್ಗಪ್ಪನಿಗೆ ಜೋರು ಮಾಡಿ ತನ್ನ ಇಲಾಖೆಯ ಗಾರ್ಡ್ ರಾಮಪ್ಪನನ್ನು ಕರೆದು ಹೇಳ್ತಾನೆ, ಅವನ ಕೊಡಲಿ ಕೊಟ್ಬಿಡು ಅಂತ. ದುರ್ಗಪ್ಪ ಮೆಲ್ಲ ಮಾತಾಡ್ತಾನೆ. ನೋಡಿ, ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು, ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದೆಂದು ಹಳೆಯ ಪ್ರವಾರ ಪುನರಾವರ್ತನೆ ಮಾಡಿದ. ಇಷ್ಟೆಲ್ಲ ಇವನು ಬೈದ ಮೇಲೆ ದುರ್ಗಪ್ಪ ಹೇಳ್ತಾನೆ, ಮರ ನಾನು ಕಡ್ದದಲ್ಲ, ಅದು ಕೃಷ್ಣೇಗೌಡರ ಆನೆ ಬೀಳಿಸಿದ್ದು. ಹಿಂದೆ ಏನು ಹೇಳಿದ್ನೋ ಅದೇ ಪ್ರವಾರ, ಅದೇ ಮಾತನ್ನು ಮತ್ತೆ ಶುರು ಮಾಡ್ತಾನೆ. ಅವ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿ ಹೋಗ್ತಾನೆ ನಾಗರಾಜ್. ದುರ್ಗಪ್ಪ ಹೇಳಿದನ್ನೇ ಮತ್ತೆ ಮತ್ತೆ ಹೇಳ್ತಾನೆ, ನಾನು ಮರ ಕಡ್ದದ್ದಲ್ಲ, ಕೃಷ್ಣೇಗೌಡನ ಆನೆಗೆ ಬೀಳಿಸಿದ್ದು ಅಂತ. ರೇಗಿ ಹೋದಂತ ನಾಗರಾಜ್ ಹೇಳ್ತಾನೆ, ಹಾಗಂತ ಹೇಳಿಕೆ ಬರೆದು ಕೊಡ್ತೀಯಾ, ಹಾಗಿದ್ರೆ ಹೇಳು, ಅದನ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಗಿ ಬರೆ ಹಾಕಿ ಬಿಡ್ತೀನಿ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರ್ಬೇಕು, ಹಾಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ. ಕೋಪ ಬಂದ ನಾಗರಾಜ್ ದುರ್ಗಪ್ಪನಿಗೆ ಹೇಳ್ತಾನೆ, ಸರಿ, ಕೃಷ್ಣೇಗೌಡನ ಆನೆ ಬೀಳಿಸಿದ್ದು ಅಂತ ಹೇಳ್ತಾ ಇದೆಯಲ್ಲ, ಹಾಗಂತ ಹೇಳಿಕೆ ಬರೆದು ಕೊಡ್ತೀಯ, ಹಾಗಿದ್ರೆ ಹೇಳು, ಹೇಳಿಕೆ ಬರೆದು ಕೊಡು. ಆ ಆನೆಯನ್ನು ಹೇಳ್ಕೊಂಡು ಬಂದು ಆ ಅಂಬಾಸಿಡರ್ ಕಾರಿನ ಜೊತೆಗೆ ಕಟ್ ಹಾಕಿ ಬರೆ ಹಾಕಿ ಬಿಡ್ತೀನಿ ಆನೆಗೆ. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿರ್ಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ. ನಾಗರಾಜ ಹೇಳ್ತಾನೆ, ನಿನ್ನ ಪುಕಾರು, ನಿನ್ನ ಮಾತುಗಳು ಏನಿದ್ರು ಯಾವುದ್ರಲ್ಲಿ ಇರಬೇಕು, ರೈಟಿಂಗ್ ಅಲ್ಲಿ ಇರ್ಬೇಕು, ಬರವಣಿಗೆಯಲ್ಲಿ ಇರ್ಬೇಕು. ಆನೆ ಮರದ ಕೊಂಬೆಯನ್ನು ಕಿತ್ತಾಕಿದ್ದು ಅಂತ ಬರವಣಿಗೆಯಲ್ಲಿ ಕೊಡು, ನಾನು ಆನೆಯನ್ನು ಹೇಳ್ಕೊಂಡು ಬಂದು ಬರೆ ಹಾಕ್ಬಿಡ್ತೀನಿ ಅಂತ ಜೋರು ಮಾಡ್ತಾನೆ. ಯಾರು? ನಾಗರಾಜ್. ಯಾರಿಗೆ? ದುರ್ಗಪ್ಪನಿಗೆ. ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದೇನನ್ನೋ ಗೊಣಗುತ್ತಾ ಗಾರ್ಡ್ ರಾಮಪ್ಪನ ಜೊತೆ ಸೇರಿ ಸ್ಟೋರಿನ ಕಡೆಗೆ ಹೋದ. ಆನೆಯನ್ನು ಕಾನ್ಫಿಸ್ಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರು ತಂದಷ್ಟು ಸುಲಭವಾಗಿರಲಾರದೆಂದು ನನಗನಿಸಿತು. ನಾಗರಾಜ್ ಈಗ ಡೋರ್ ಮಾಡಿದ ಮೇಲೆ ದುರ್ಗಪ್ಪ ತನ್ನಲ್ಲೇ ಗೊಣಗಿಕೊಳ್ತಾನೆ. ನಾನು ಕಣ್ಣಲ್ಲಿ ನೋಡಲಿಲ್ಲ, ನಾನೇ ಬರೆದು ಕೊಡೋದು ಅಂತ ತನ್ನಲ್ಲೇ ಗೊಣಗೋದು. ಸಾಮಾನ್ಯವಾಗಿ ನಾವು ಮಾಡ್ತೇವೆ. ನಾವು ಒಮ್ಮೊಮ್ಮೆ ನಿಮಗೆ ಅಪರೂಪದಲ್ಲಿ ಬೈದ್ರೆ, ನೀವು ಕೆಲಸ ತಪ್ಪು ಮಾಡದಿದ್ದು ನಾವು ಬೈದು ಬಿಟ್ರೆ ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ನಿಮಗೆ, ನಾವು ಮಾಡಲಿಲ್ಲ ಅಂತ, ಯಾಕಂದ್ರೆ ಮತ್ತೆ ಬೈಬೋದು ಅಂತ ನಿಮ್ಮೊಳಗೆ ನೀವು ಗೊಣಗ್ತೀರಲ್ಲ, ಅದೇ ಮಾದರಿಯಲ್ಲಿ ದುರ್ಗಪ್ಪ ಗೊಣಗ್ಕೊಳ್ತಾನೆ. ನಾನೇ ಹೇಗೆ ಬರೆಯೋದು ಕೊಡೋದು, ನಾನೇನು ನೋಡಿದೇನಾ, ಅವನಲ್ಲೇ ಗೊಣಗಿಕೊಳ್ತಾ ರಾಮಪ್ಪನ ಜೊತೆಗೆ ಕೊಡಲೆ ಇಟ್ಟಿದ್ದಾರಲ್ಲ ಸ್ಟೋರಿನ ಕಡೆಗೆ ಹೋಗ್ತಾನೆ. ನಿರೂಪಕರು ಯೋಚನೆ ಮಾಡ್ತಾರೆ, ನಾಗರಾಜ ರೈಟಿಂಗ್ ಅಲ್ಲಿ ಕೊಡು, ಆನೆಯನ್ನು ಕಾನ್ಫಿಸ್ಕೇಟ್ ಮಾಡ್ತೀನಿ, ಜಪ್ತಿ ಮಾಡ್ತೀನಿ ಅಂತ ಹೇಳ್ತಾನಲ್ಲ,
ಅಂಬಾಸಿಡರ್ ಕಾರನ್ನು ಜಪ್ತಿ ಮಾಡಿದಷ್ಟು ಆನೆಯನ್ನು ಜಪ್ತಿ ಮಾಡುವುದು ಅಷ್ಟು ಸುಲಭವಲ್ಲ ಅಂತ ನಿರೂಪಕರಿಗೆ ಅನಿಸಿಬಿಡ್ತದೆ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯುತ್ತದೆ. ಈ 3ನೇ ಅಧ್ಯಾಯವನ್ನು ಮುಗಿಸುವ ಪೂರ್ವದಲ್ಲಿ ಇನ್ನೊಮ್ಮೆ ನಿಮಗೆ ಸಂಕ್ಷಿಪ್ತವಾಗಿ ನೆನಪು ಮಾಡುವಂತ ಪ್ರಯತ್ನ ಮಾಡ್ತೀನಿ. ಒಂದು, ಪೋಸ್ಟ್ ಆಫೀಸಿನ ಬಳಿ ದುರ್ಗಪ್ಪ ತನ್ನ ಜೊತೆಗಾರ ಲೈನ್ಮನ್ ನಾರಾಯಣನ ಜೊತೆಗಿರ್ತಾನೆ. ಅದೇ ಹೊತ್ತಿಗೆ ನಿರೂಪಕರು ಅಲ್ಲಿ ಬಂದಿರ್ತಾರೆ. ಎಲ್ಲಿ ದುರ್ಗಪ್ಪ, ಎಲ್ಲೋಗಿದ್ಯಾ ಅಂತ ಕೇಳ್ತಾರೆ. ನನ್ನ ಕೊಡಲಿ ಎಲ್ಲಿ ಅಂತ ಕೇಳ್ತಾರೆ. ಕೊಡಲಿ ಇಲ್ಲಿದೆ ಅಂತ ಉತ್ತರ ಕೊಡೋದಿಲ್ಲ. ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರುವುದು ಅಂತ ಹೇಳ್ತಾನೆ. ಅಲ್ಲ ಕಣೋ, ನೀನು ನಿಂತಿರುವುದಕ್ಕೂ ಕೊಡಲಿಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಆಗ ದುರ್ಗಪ್ಪ ನಡೆದ ಘಟನೆಯನ್ನು ಹೇಳ್ತಾರೆ. ಮರದ ಕೊಂಬೆಯನ್ನು ಸವರ್ತಿರ್ಬೇಕಾದ್ರೆ ಫಾರೆಸ್ಟ್ ಇಲಾಖೆಯವರು ಬಂದು ಇಲಾಖೆ ಮರ ಯಾಕೆ ಕಡಿತ್ಯಾ ಅಂತ ಹೇಳಿ ನನ್ನ ಕೊಡಲಿ ಸೀಸ್ ಮಾಡಿದ್ರು. ಕೊಡಲಿ ಬೇಕಾದ್ರೆ ಕೋರ್ಟ್ನಲ್ಲೇ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಕೊನೆಗೆ ನಿರೂಪಕರು ಹೇಳ್ತಾರೆ, ಕೊಡಲಿ ನಂದು. ದುರ್ಗಪ್ಪ ಹೇಳ್ತಾರೆ, ನಾನು ಹೀಗೆ ಹೇಳಿದಾದ್ರೂ ಅವರು ಕೇಳೋದೇ ಇಲ್ಲ. ಹಾಗೆ ನಿರೂಪಕರು ಹೇಳ್ತಾರೆ, ಬಾ ಅಂತ ದುರ್ಗಪ್ಪನನ್ನು ಕರೆದುಕೊಂಡು ನಾನು ಸ್ವಲ್ಪ ಮಾತಾಡ್ತೀನಿ ಅಂತ ಫಾರೆಸ್ಟ್ ಇಲಾಖೆಗೆ ಬರ್ತಾರೆ. ಇಲ್ಲಿ ಈಗ ತಾನೇ ನಾನು ನೆನ್ಪು ಮಾಡಿದ ಒಂದು ಸಂಗತಿಯನ್ನು ಮತ್ತೆ ನೆನ್ಪು ಮಾಡ್ತೇನೆ. ಇಂಥ ತರಲೆ ಕೇಸುಗಳ ಬೆನ್ನತ್ತಿ ಹೋಗುವುದು, ನನ್ನ ಎಷ್ಟೋ ಕಥೆಗಳ ಸಂಗತಿಗಳು ಇಂಥ ಕ್ಷುದ್ರ ಸಂಗತಿಗಳೇ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಮಗೆ ಇದು ಚಿಕ್ಕ ಸಂಗತಿ ಅಂತ ಅನಿಸ್ಬೋದು. ನಗರದಲ್ಲಿ ನಡೆಯುವಂತ ವ್ಯವಸ್ಥೆಗಳೇ ಬೇರೆ. ಹಳ್ಳಿ ಪ್ರದೇಶದಲ್ಲಿ ಒಂದು ಇಲಾಖೆ ಇನ್ನೊಂದು ಇಲಾಖೆಯ ನಡುವೆ ನಡೆಯುವಂತ ಈ ಕಿತ್ತಾಟಗಳಿದೆಯಲ್ಲ, ಈ ಹೊಯ್ದಾಟಗಳಿದೆಯಲ್ಲ, ಒಂದು ಇಲಾಖೆ ಇನ್ನೊಂದು ಇಲಾಖೆ ಮೇಲೆ ಮಾಡುವ ಸವಾರಿಗಳಿದೆಯಲ್ಲ, ಇದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರೂಪಕರು ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ನಿಮ್ಗೆ ಈ ನೋಡುವಂತ ಅವಕಾಶಗಳಿಲ್ವೋ ಏನೋ. ನಮ್ಮ ತಲೆಮಾರು ಅಥವಾ ನಮ್ಮ ಹಿಂದಿನ ತಲೆಮಾರುಗಳನ್ನು ನೋಡಿದರೆ ಒಂದು ಕಡೆ ಕರೆಂಟ್ ಡಿಪಾರ್ಟ್ಮೆಂಟ್ನವರು, ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎದುರೆದುರು ಕಿತ್ತಾಡಿದನ್ನು ಕಂಡವರು ನಾವು. ಇಂಥ ಸೂಕ್ಷ್ಮವನ್ನು ಇಲ್ಲಿ ಅವಲೋಕನ ಮಾಡುವಂತ ಪ್ರಯತ್ನವನ್ನು ನಿರೂಪಕರು ಮಾಡಿದ್ದಾರೆ. ಅಲ್ಲಿಂದ ಇಲಾಖೆಗೆ ಬರ್ತಾರೆ, ನಾಗರಾಜ್ ಜೊತೆಗೆ ಮಾತಾಡ್ತಾರೆ. ನಾಗರಾಜನ ಮಾತಿನ ಧ್ವನಿಗಳು ನಿಮ್ಗೆ ಅರ್ಥ ಆಗಿರ್ಬೋದು. ಇಲಾಖೆಗಳ ಭ್ರಷ್ಟತೆಯನ್ನು ನಾಗರಾಜ್ ಅವನ ಧ್ವನಿಯಲ್ಲೇ ಹೇಳ್ತಾನೆ. ಕರೆಂಟಿನವರು ಇರ್ಬೋದು, ಟೆಲಿಫೋನ್ನವರು ಇರ್ಬೋದು, PWD ಅವರು ಇರ್ಬೋದು, ನಮ್ಮ ಇಲಾಖೆ ನಂಬರ್ 1 ಎನಿಮಗಳು ಅಂತ ಹೀಗೆ ಹೇಳ್ತಾನೆ. ಇಲಾಖೆಯ ಒಳಗಿನ ಆ ಈರ್ಷ್ಯೆಯ ಜೊತೆಗೆ ಭ್ರಷ್ಟ ವಾತಾವರಣವನ್ನು ಕೂಡ ತೆರೆದಿಡುವಂತ ಪ್ರಯತ್ನವನ್ನು ನಾಗರಾಜನ ರೂಪದಲ್ಲಿ ನಿರೂಪಕರು ಮಾಡ್ತಾರೆ. ಅಂತಿಮವಾಗಿ ಎಲ್ಲ ಮಾತುಕತೆ ಮುಗಿದ ಮೇಲೆ ನಾಗರಾಜ್ ಒಂದು ರೀತಿಯಲ್ಲಿ ದುರ್ಗಪ್ಪನಿಗೆ ಭಯವನ್ನು ಹುಟ್ಟಿಸಿ ಕೊಡಲಿಯನ್ನು ಹಿಂತಿರುಗಿಸುವ ಪ್ರಯತ್ನ ಮಾಡ್ತಾನೆ.